Hello my dear students, welcome to our easy class YouTube channel. So ಸೆಕೆಂಡ್ ಪಿ ಯು ಸಿ ಸೈನ್ಸ್ ಚಾಪ್ಟರ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಫಿಸಿಕ್ಸ್ ಚಾಪ್ಟರ್ ಸಬ್ಜೆಕ್ಟ್ನಲ್ಲಿ ಎಸ್ಪೆಷಲಿ ಯಾವುದು ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ನ ಈ ಒಂದು ಪಿ ಡಿ ಎಫ್ನಲ್ಲಿ ನಾನು ಅಥವಾ ಈ ವಿಡಿಯೋ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದೇ ರೀತಿ ನೀವು ಟೋಟಲ್ ಈ ಒಂದು ಪಿ ಡಿ ಎಫ್ನಿಂದ ನಿಯರ್ಲಿ 40+ ಮಾರ್ಕ್ಸ್ನ ಈಸಿಲಿ ನೀವು ಗೇನ್ ಮಾಡ್ಬೋದು. ಓಕೆ, ಸೊ ಅದೇ ರೀತಿಯಾಗಿರುವಂಥ ಕ್ವಶನ್ಸ್ನ ನಾನಿಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಫಸ್ಟ್ ಒಂದು ಚಾಪ್ಟರ್ದಿಂದ ನಿಯರ್ಲಿ 8 ಮಾರ್ಕ್ ಬರುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಆಗಿರ್ಬೋದು. ಸೊ ಸೆಕೆಂಡ್ ಚಾಪ್ಟರಿಂದನೂ 7 to 8 ಮಾರ್ಕ್ ಸೊ ಮ್ಯಾನಿಟರ್ಲಿ ಬರುತ್ತೆ. ಸೊ ಸೆಕೆಂಡ್ ಚಾಪ್ಟರಿಂದ ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಇದೇ ವರ್ಷದಿರುವಂತಹ ಸೊ ನಿಯರ್ಲಿ 11 to 12 ಮಾರ್ಕ್ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಸೊ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ನಿಮಗೆ ಸೊ 5 ಮಾರ್ಕ್ಸ್ ಒಂದು ಡೆರಿವೇಷನ್ ಆಗಿರ್ಬೋದು, 2 ಮಾರ್ಕು. ಸೊ ನಿಯರ್ಲಿ 8 to 7 ಮಾರ್ಕು ಫೋರ್ತ್ ಚಾಪ್ಟರಿಂದ ಬರೋ ಚಾನ್ಸ್ ಇದೆ. ಅದೇ ರೀತಿ ಸೆಮಿ ಕಂಡಕ್ಟರಿಂದ ನಿಮಗೆ 5+1 ಸೊ ಈ ರೀತಿ ಸೊ 6 ಮಾರ್ಕ್ ಇಲ್ಲಿಂದ ಬರೋ ಚಾನ್ಸ್ ಇದೆ. ಸೊ ರಿಮೈನಿಂಗ್ ಚಾಪ್ಟರಿಂದ 2 ಮಾರ್ಕ್ಸ್ ಆಗಿರ್ಬೋದು, ಸೊ 3 ಮಾರ್ಕ್ ಆಗಿರ್ಬೋದು. ಸೊ ಅವನನ್ನು ರಿವಿಷನ್ ಮಾಡ್ಕೊಳ್ಬೋದು. ಸೊ ಇದೇ ರೀತಿಯಾಗಿ ಈ ಒಂದು ಪ್ಯಾಟರ್ನ ನಾನು ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಮತ್ತು ಎವ್ರಿ ಇಯರ್ ಯಾವ ಕೇಳಿದಾರಲ್ಲ ಕ್ವಶನ್ಸ್ಗಳನ್ನ ಅದನ್ನೇ ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಅವುಗಳನ್ನು ನಾವು ಇಲ್ಲಿ ನೋಡ್ಕೊತಾ ಹೋಗೋಣ. ಸೊ ಚಾಪ್ಟರ್ ವೈಸ್ ಇದೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಹೆಲ್ಪ್ ಆಗುವಂತಹ ಕ್ವಶನ್ಸ್ಗಳಿವೆ. ಸೊ ಇವನ್ನಷ್ಟು ಪ್ರಾಕ್ಟೀಸ್ ಮಾಡಿದರೆ ಸಾಕು ನಿಮಗೆ. ಸೊ ಆಲ್ಮೋಸ್ಟ್ 40+ ಮಾರ್ಕ್ಸ್ನ ನೀವು ಗೇನ್ ಮಾಡ್ಬೋದು. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ರೈಟ್ ದಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಇದೆ. ಸೊ ಇದು ಫಸ್ಟ್ ಚಾಪ್ಟರಿಂದ 3 ಮಾರ್ಕಿಗೆ ಸೊ 3 ಪಾಯಿಂಟ್ಸ್ಗಳನ್ನು ಚಾರ್ಜಸ್ 3 ಪ್ರಾಪರ್ಟೀಸ್ನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ 3 ಮಾರ್ಕ್ ಬರೋ ಚಾನ್ಸ್ ಇರುತ್ತೆ. ಚಾರ್ಜ್ದು ಅಡಿಟಿವಿಟಿ ಪ್ರಾಪರ್ಟಿ ಆಗಿರ್ಬೋದು, ಕ್ವಾಂಟೈಸೇಷನ್ ಪ್ರಾಪರ್ಟಿ ಆಗಿರ್ಬೋದು, ಕನ್ಸರ್ವೇಷನ್ ಪ್ರಾಪರ್ಟಿ ಆಗಿರ್ಬೋದು ಮೆನ್ಷನ್ ಮಾಡಿದರೆ ಸಾಕು ಅವ್ರಿಗೆ ಬೇಸಿಕ್ ಪ್ರಾಪರ್ಟಿ. ಓಕೆ, ಸೊ ನೆಕ್ಸ್ಟು ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಂಬಂಧಪಟ್ಟಂಗೆ ಅಥವಾ ರಿಲೇಟೆಡ್ ಇರುವಂಥ ಇಂಪಾರ್ಟೆಂಟ್ 3 ಪ್ರಾಪರ್ಟೀಸ್ನ ನೀವು ನೀಟಾಗಿ ಮೆನ್ಷನ್ ಮಾಡಬೇಕು. ಸೊ ಅದಕ್ಕೆ ನೀವು ಇಲ್ಲಿ ಅಗೇನ್ ಮತ್ತೆ 3 ಮಾರ್ಕ್ಸ್ ಬರೋ ಚಾನ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಪ್ಪ ಅಂತಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಟಾರ್ಕ್ ಅಂತ ಹೇಳಿದ್ದಾರೆ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ಸಿಂಪಲ್ ಡೆರಿವೇಷನ್ ಬರುತ್ತೆ. ಸೊ ಆ ಸಿಂಪಲ್ ಡೆರಿವೇಷನಲ್ಲಿ ನೀವು ಟೋ ಈಕ್ವಲ್ಸ್ ಟು PE sin θ ಅನ್ನೋ ಒಂದು ಫಾರ್ಮುಲಾನ ಡಿರೈವ್ ಮಾಡ್ಕೊಳ್ತೀವಿ. ಯಾವುದು? ಟೋ ಈಕ್ವಲ್ಸ್ ಟು PE sin θ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ರೀತಿಯಾಗಿರುವಂಥ ಒಂದು ಡೈಗ್ರಾಮ್ ಬರುತ್ತೆ. ಓಕೆ, ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಬರ್ತದೆ. ಸೊ ಇಲ್ಲೊಂದು 90 ಡಿಗ್ರಿ ಟ್ರಯಾಂಗಲ್ನ ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿ ಡೆರಿವೇಷನ್ ಬರುತ್ತೆ. ಸೊ ಸಿಂಪಲ್ ಆಗಿರುತ್ತೆ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳಿವೆ. ಸೊ ಇವು ಎವ್ರಿ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಟೋ ಮೀನ್ಸ್ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳ್ತಾನೆ. ಅದು ಯಾವ ಕಂಡೀಷನ್ ಒಳಗಪ್ಪ ಅಂತಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಈ ಒಂದು ಡೆರಿವೇಷನ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುವಂತಹ ಲಾ ಕೂಲಮ್ಸ್ ಲಾ. ಫಸ್ಟ್ ಚಾಪ್ಟರಿಂದ ವೆರಿ ಇಂಪಾರ್ಟೆಂಟ್ ಲಾ ಯಾವುದು? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತ ಕೇಳಬಹುದು. ಸೊ ನೆಕ್ಸ್ಟ್ ಇದರಲ್ಲೇ ಬಂದುಬಿಟ್ಟು ಮತ್ತೊಂದು ಕ್ವಶನ್ ಇದೆ ಚಾಪ್ಟರಿಂದ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಎಕ್ಸಿಯಲ್ ಲೈನ್. ಈ ಒಂದು ಕ್ವಶನ್ ನಿಮಗೆ 5 ಮಾರ್ಕಿಗೆ ಬರೋ ಚಾನ್ಸ್ ಇದೆ. ಸೊ ಇದು ಎಕ್ಸಿಯಲ್ ಲೈನ್ ಡೆರಿವೇಷನ್ ಅಂತ ಸಿಂಪಲ್ ಆಗಿ ನಾವು ನೆನಪಿಟ್ಕೊಳ್ಬೋದು. ಸೊ ಈ ಈಕ್ವಲ್ಸ್ ಟು 1/4 2p/r³ ಆಗಿರ್ಬೋದು, ಇಕ್ವಟೋರಿಯಲ್ ಲೈನ್ p/r³ ಆಗಿರ್ಬೋದು. ಈ ರೀತಿ ಸೊ ಇರುವಂಥ ಒಂದು 5 ಮಾರ್ಕ್ ಡೆರಿವೇಷನ್ಸ್ ಏನಿದಾವಲ್ಲ ಸೊ ಅವ ವೆರಿ ಇಂಪಾರ್ಟೆಂಟ್. ಇಕ್ವಟೋರಿಯಲ್ ಅಂದರೆ ಟ್ರಯಾಂಗಲ್ ಬರುತ್ತೆ, ಎಕ್ಸಿಲ್ ಅಂದರೆ ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ನೀವು ಚಾರ್ಜ್ನ ಸೊ ಅಲಾಂಗ್ ದ ಎಕ್ಸಿಸ್ ಇಟ್ಟರೆ ಸ್ಟ್ರೇಟ್ ಲೈನ್ ಆಗುತ್ತೆ. ಚಾರ್ಜಸ್ನ ನೀವು ಅಲಾಂಗ್ ದ ಟ್ರಯಾಂಗಲ್ ಮೀನ್ಸ್ ಒಂದು ಇಕ್ವಟೋರಿಯಲ್ ಲೈನ್ ಅಥವಾ 90 ಡಿಗ್ರಿ ಅಥವಾ ಇರುವಂಥ ಡಿಸ್ಟೆನ್ಸ್ನಲ್ಲಿ ಪ್ಲೇಸ್ ಮಾಡಿದಾಗ ಬರುವಂಥ ಒಂದು ಕನ್ಸ್ಟ್ರಕ್ಷನ್ ಇಕ್ವಟೋರಿಯಲ್ ಲೈನ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಈ 2 ಡೆರಿವೇಷನ್ಸು ವೆರಿ ಇಂಪಾರ್ಟೆಂಟು. ಸೊ 5 ಮಾರ್ಕ್ ಕೇಳುವಂಥ ಚಾನ್ಸ್ ಇದೆ. ಸೊ ಮಿಸ್ ಮಾಡ್ಕೊಳ್ಳದೆ ಇವನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಆಲ್ಮೋಸ್ಟ್ ಆಲ್ ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳಿವು. ಅದೇ ರೀತಿ ನಿಮಗೆ ಮತ್ತೊಂದಿಷ್ಟು ಕ್ವಶನ್ಸ್ಗಳು ಅಂತಂದರೆ ಇದೇ ಚಾಪ್ಟರಿಂದ ಗಾಸ್ ಲಾದಿಂದ ಗಾಸ್ ಕಾನ್ಸೆಪ್ಟಿಂದ ಬರೋ ಚಾನ್ಸ್ ಇದೆ. ಸೊ ಗಾಸ್ ಲಾ ಹೇಗೆ ಕೇಳ್ತಾನಪ್ಪ ಅಂದರೆ ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಕೇಳಿ 1 ಮಾರ್ಕ್ಗೆ ಅದರಲ್ಲಿ 3 ಅಪ್ಲಿಕೇಶನ್ಸ್ ಬರ್ತಾವೆ. ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅದಕ್ಕೆ ಅಟ್ಯಾಚ್ ಮಾಡಿ ಕ್ವಶನ್ ಕೊಡ್ಬೋದು. ಎಕ್ಸ್ಪ್ಲೇನ್ ಅಥವಾ ಡಿರೈವ್ ದಿ ಯೂನಿಫಾರ್ಮ್ ಚಾರ್ಜ್ಡ್ ವೈರ್ ಬೈ ಯೂಸಿಂಗ್ ಗಾಸ್ ಲಾ ಅಂತ ಹೇಳ್ತಾರೆ. ಸೊ ಅಥವಾ ಇನ್ಫಿನೈಟ್ ಪ್ಲೇನ್ ಶೀಟ್ ಅಂತ ಬರುತ್ತೆ. ಇನ್ಫಿನೈಟ್ ಪ್ಲೇನ್ ಶೀಟ್ ಅಥವಾ ತಿನ್ ವೈರ್ ಆಗಿರ್ಬೋದು. ಈ ರೀತಿ
ಸೊ ಡಯಾಗ್ರಾಮ್ಸ್ ಇರುವಂತಹ ಇವದೇ ಡೆರಿವೇಷನ್ಸ್ ಇದಾವೆ. ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಆಗಿರ್ಬೋದು ಈ ರೀತಿ. ಸೊ ನಿಮಗೆ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಈ ಒಂದು ಚಾಪ್ಟರಿಂದ ನಿಮಗೆ 5 ಮಾರ್ಕ್ಗೆ ಬರೋ ಚಾನ್ಸ್ ಇದೆ. ಆಲ್ಮೋಸ್ಟ್ ಆಲ್ 5 ಮಾರ್ಕ್ಗೆ ಎಕ್ಸಿಯಲ್ ಲೈನ್ ಆಗಿರ್ಬೋದು, ಇಕ್ವಟೋರಿಯಲ್ ಆಗಿರ್ಬೋದು, ಸೊ ಗಾಸ್ ಲಾ ಅಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ರಿವೈಸ್ ಮಾಡಿ, ಇವೆಲ್ಲ ನೀವು ಅಪ್ಲೈ ಮಾಡಿ, ಡ್ರಾ ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಂಡು ಸೊ ಹೋಗಿದ್ರೆ ನಿಮಗೆ ಮಿನಿಮಮ್ ಇಲ್ಲಾಂದ್ರೆ 5 to 7 ಮಾರ್ಕ್ ಇಲ್ಲೇ ಈ ಒಂದು ಕಾನ್ಸೆಪ್ಟ್ಗಳಿಂದನೇ ಬರೋ ಚಾನ್ಸ್ ಇದೆ. ಓಕೆ, ಸೊ ಇನ್ನೊಂದು ಕ್ವಶನ್ಸ್ನ ಆ್ಯಡ್ ಮಾಡಿದ್ದೀನಿ. ಮೀನ್ಸ್ ಇನ್ನೊಂದು ಚಾಪ್ಟರ್, ಯಾವ ಚಾಪ್ಟ್ರಪ್ಪ ಅಂತಂದರೆ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇಂದ. ಸೊ ಅದರಲ್ಲಿ ಫಸ್ಟ್ ನಿಮಗೆ ಇವೆಲ್ಲ ಫಸ್ಟ್ ಚಾಪ್ಟರ್ ಕ್ವಶನ್ಸ್ಗಳು ಮೇಲಿನೂ. ಸೊ ಅದರಲ್ಲಿ ಬರುವಂತಹದ್ದು ಡಿರೈವ್ ದ ರಿಲೇಷನ್ ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೇಳೋ ಚಾನ್ಸ್ ಇದೆ. ಓಕೆ, ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು 3 ಮಾರ್ಕಿಗೆ. ಸೊ ಈಗಾಗಲೇ ನೀವು ಸೀರೀಸ್ನ ಅಥವಾ ಸರಣಿ ಪೇಪರ್ಸ್ನ ಬರಿತಾ ಇದ್ದೀರಲ್ಲ, ಸೊ ಅದರಲ್ಲಿ ಸೊ ಈ ಕ್ವಶನ್ಸ್ಗಳು ಬಂದಿರ್ತವೆ. ಸೊ ಮಿಡ್ ಟರ್ಮ್ ಕ್ವಶನ್ ಆಗಿರ್ಬೋದು, ಸೊ ಎವ್ರಿ ಇಯರ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ನಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಓಕೆ, ಸೊ ಏನದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇರುವಂಥ ಎಕ್ಸ್ಪ್ರೆಷನ್ ಫಾರ್ಮುಲಾ ಅದು -dV/dx ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಸೊ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಅದನ್ನು ನೀವು ಡೆರಿವೇಷನ್ನ ಸಿಂಪಲ್ಲಾಗಿ ಒಂದು ಸಣ್ಣ ಡಯಾಗ್ರಾಮ್ ಅಥವಾ ಡ್ರಾ ಮಾಡ್ಕೊಂಡು ಸೊ ಸ್ವಲ್ಪ ಕನ್ಸಿಡರ್ ಮೆನ್ಷನ್ ಮಾಡಿ ಸೊ ಎಕ್ಸ್ಪ್ರೆಷನ್ಸ್ನ ಈ ಫಾರ್ಮುಲಾ 1 ಫಾರ್ಮುಲಾ 2ದಿಂದ ನೀವು ಇದನ್ನು ಡಿರೈವ್ ಮಾಡ್ಕೊಳ್ಬೋದು. ಓಕೆ, ಸೊ ಮತ್ತೊಂದು ಕ್ವಶನ್ ಯಾವುದಪ್ಪ ಅಂತಂದರೆ arrive expression for a potential energy of 2 charges in the absence of external electric field ಅಂತ ಹೇಳ್ತಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾನ ಡಿರೈವ್ ಮಾಡ್ಕೊಳ್ಬೇಕು ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಹೇಳ್ತಾರೆ. U = ಸೊ 1/4πε0 Q/R ಅಂತ ಬರುತ್ತೆ. ಸೊ ಆ ಒಂದು ಫಾರ್ಮುಲಾ ನೀವು ಡಿರೈವ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು obtain an expression for energy stored in a electric dipole placed in a uniform electric field. ಪೊಟೆನ್ಷಿಯಲ್ ಎನರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ ಮಾಡಿದಾಗ ಸೊ ಇರುವಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ U = ಅಂತ ಬರುತ್ತೆ. U = -PE cos θ ಅಂತ ಬರುತ್ತೆ ಇದು ಫಾರ್ಮುಲಾ. ಸೊ ಇದೇ ಡೆರಿವೇಷನ್ ಹಿಂದಿನ ಚಾಪ್ಟರ್ನಲ್ಲಿ ನಾನು ಹೇಳಿದ್ದಿಲ್ಲ. ಟೋ = PE sin θ ಬರುತ್ತಲ್ಲ, ಅದನ್ನಲ್ಲಿ ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಟೋ ಮೀನ್ಸ್ ವಾಟ್, ವರ್ಕ್ ಡನ್. ಆ ವರ್ಕ್ ಡನ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ಡ್ ಆಗಿರುತ್ತೆ. ಅದನ್ನು ನಾವು ಅಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಸೊ sin θ ಏನಾಗುತ್ತೆ -cos θ ಆಗಿ ಬಂದು ಸೊ ಈ ಒಂದು ಡೆರಿವೇಷನ್ ಇದೆ ನಿಮಗೆ. ಸೊ ಇದನ್ನು ಒಂದು ನೀವು ರಿವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ವೆರಿ ಫೆಮಿಲಿಯರ್ ಕ್ವಶನು 3 ಮಾರ್ಕಿಗೆ. ಪೋಲಾರ್ ಮಾಲಿಕ್ಯೂಲ್ಸು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗಿರುವಂಥ ಡಿಫ್ರೆನ್ಸ್ನ ರಿವಿಷನ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನೆನಪಿಟ್ಟುಕೊಳ್ಬೇಕಾಗಿರುವಂಥ ಒಂದು ಇದನ್ನು ಫಾರ್ಮುಲಾ C = ε0A / D ಅಂತ ಇದೆ. ಓಕೆ, ಸೊ C = ε0A / D ಅಲ್ಲಿ ε0 ಅಂದರೆ ಸೊ ಪರ್ಮಿಟಿವಿಟಿ ಆಗಿರ್ಬೋದು ಅಥವಾ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆಗಿರ್ಬೋದು. ಸೊ ಮೀಡಿಯಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಕೆಪಾಸಿಟನ್ಸ್ ಆಗಿರ್ಬೋದು, ಕೆಪಾಸಿಟರ್. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಪ್ಲೇಟ್ಸ್ ಅಂತ ಹೇಳ್ತಾರೆ. ಸೊ ಈ 3 ಒಂದು ಪಾಯಿಂಟ್ಸ್ನ ಬರೆದ್ರೆ 3 ಮಾರ್ಕ್ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಸಿಂಪಲ್ ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಈ ಡೆರಿವೇಷನ್ ಕೇಳ್ಬೋದು. ಅಗೇನ್ ಮತ್ತೊಂದು ಕ್ವಶನು ಎಕ್ಸ್ಪ್ಲೇನ್ ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಪ್ಯಾರಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಅಗೇನ್ ಒನ್ ಮೋರ್ ಫಾರ್ಮುಲಾ ಅಥವಾ ಒನ್ ಮೋರ್ ಎಕ್ಸ್ಪ್ರೆಷನ್ ಬರುತ್ತೆ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ U = ½ CV² ಅಂತ ಒಂದು ಡೆರಿವೇಷನ್ ಎಕ್ಸ್ಪ್ರೆಷನ್ ಇದೆ. ಸೊ ಅದನ್ನು ನೀವು ಮೆನ್ಷನ್ ಮಾಡ್ಕೊಂಡು ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ U = ½ CV². C ಮೀನ್ಸ್ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್, V = ನಥಿಂಗ್ ಬಟ್ ದ ಪೊಟೆನ್ಷಿಯಲ್. ಸೊ ಈ ಒಂದು ಫಾರ್ಮುಲಾ ಎಕ್ಸ್ಪ್ರೆಷನ್ನ ನೀವು ಸೊ ಈಸಿಲಿ ನೀವು ಡಿರೈವ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ನಿಯರ್ಲಿ 3 ಮಾರ್ಕ್ ಬರೋಂಥ ಚಾನ್ಸ್ ಇದೆ. ಸೊ ನೆಕ್ಸ್ಟ್ ಒನ್ ಕ್ವಶನ್ ದಟ್ ಈಸ್ ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಇದೆ. ಸೊ 5 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ಇದು ಸೊ ಎಕ್ಸಿಯಲ್ ಲೈನ್ ಆ್ಯಂಡ್ ಇಕ್ವಟೋರಿಯಲ್ ಲೈನ್ ಆ್ಯಂಡ್ ಒನ್ ಮೋರ್ ದ ಕಾನ್ಸೆಪ್ಟ್ ದಟ್ ಈಸ್ ಗಾಸ್ ಲಾ. ಸೊ ಈ 3 ಟರ್ಮ್ಸ್ಗಳಿಂದ ಯಾವುದೇ ಒಂದು ಕ್ವಶನ್ಸ್ನ ಅವರು ಪಿಕ್ ಮಾಡದೆ ಹೋದಾಗ ಸೊ ನೆಕ್ಸ್ಟ್ ಬರುವಂಥ ಕ್ವಶನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಚಾರ್ಜ್, ಈ ಒಂದು ಎಕ್ಸ್ಪ್ರೆಷನ್ ಬರುವಂಥ ಚಾನ್ಸ್ ಇರುತ್ತೆ. ಮೀನ್ಸ್ ನೀವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಫಾರ್ಮುಲಾ V ಡೆರಿವೇಷನ್ನ ಈ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಾಗುತ್ತೆ. ಓಕೆ,
So next arrive expression for the capacitance of the parallel plate capacitor with the air between the plate. So ಈ ಕ್ವಶನಿಂದನೂ ನಿಮಗೆ ಸೊ ಮತ್ತೊಂದು ಡೆರಿವೇಷನ್ಸ್ನ ಡಿರೈವ್ ಮಾಡಬೇಕಾಗುತ್ತೆ, ದಟ್ ಈಸ್ ಸಿ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ಬೋದು. ಸೊ ಇನ್ ದಿಸ್ ಎಕ್ಸ್ಪ್ರೆಷನ್ ದ ಕೆಪಾಸಿಟರ್ಸ್ ಡಿಪೆಂಡ್ಸ್ ಅಪಾನ್ ಎಪ್ಸಿಲಾನ್ ನಾಟ್ ಆ್ಯಂಡ್ ಏರಿಯಾ ಆ್ಯಂಡ್ ಡಿ. ಸೊ in this expression we have to derive the expression for parallel plate capacitor ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಕ್ವಶನ್ ನಿಮಗೆ 5 ಮಾರ್ಕ್ ಬರುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಸಿಸ್ಟಮ್ ಆಫ್ 3 ಚಾರ್ಜಸ್. ಸೊ Q1, Q2, ನೆಕ್ಸ್ಟ್ Q3 ಲೈಕ್ ದಿಸ್. ಸೊ ಟೋಟಲ್ ನಿಮಗೆ 3 ಚಾರ್ಜಸ್ ಬರ್ತವೆ. ಸೊ 3 ಚಾರ್ಜಸ್ ಡೆರಿವೇಷನ್ಸ್ನ ನೀವು ಇಲ್ಲಿ ಎಕ್ಸ್ಪ್ರೆಷನ್ ಮಾಡಬೇಕಾಗುತ್ತೆ. U ಈಕ್ವಲ್ಸ್ ಟು Q1 ಡಿವೈಡ್ ಬೈ R ಇಂಟು ಬ್ರಾಕೆಟ್ Q2 ಡಿವೈಡ್ ಬೈ Q2 ಪ್ಲಸ್ Q3. ಈ ರೀತಿ ಎಕ್ಸ್ಪ್ರೆಷನ್ನ ನೀವು ಡಿರೈವ್ ಮಾಡ್ತೀರಾ ಈ ಒಂದು ಡೆರಿವೇಷನಲ್ಲಿ. ಸೊ ಇದು 5 ಮಾರ್ಕ್ ಕ್ವಶನ್ ಕೇಳ್ಬೋದು. ಸೊ ನೆಕ್ಸ್ಟ್ V equal to 1/4 P cos theta by R square for electric dipole ಅಂತ ಹೇಳ್ತಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಚಾರ್ಜಸ್ ಆರ್ ಇನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳ್ತಾರೆ. ಸೊ ಈ ಒಂದು ಎಕ್ಸ್ಪ್ರೆಷನ್ ನಿಮಗೂ ಕೇಳುವಂಥ ಚಾನ್ಸ್ ಇದೆ. ಓಕೆ, 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಬರುವಂಥದ್ದು ಸೊ ಕರೆಂಟ್ ಎಲೆಕ್ಟ್ರಿಸಿಟಿ, ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬರುವಂತಹ ಸೊ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ, ಫಸ್ಟಿಗೆ ಬರೋದು write any 3 factors on which resistance of a conductor depends. Resistance of a conductor, it is depends upon R equals to rho L by A ಅನ್ನೋ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಸೊ ನೀವು ಈಸಿಲಿ ಇದನ್ನು ನೀವು ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಸೊ ಅಗೇನ್ ಫಸ್ಟ್ ಬೇಸಿಕಲಿ ಟೆಂಪ್ರೇಚರ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಕ್ರಾಸ್ ಸೆಕ್ಷನ್ ಏರಿಯಾ ಆಗಿರ್ಬೋದು, ಈ ರೀತಿ ಈ 3 ಪಾಯಿಂಟ್ಸ್ನ ಮೆನ್ಷನ್ ಮಾಡ್ಬೋದು. ಅಗೇನ್ ರೈಟ್ ಎನಿ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ಆ್ಯಸ್ ಯೂಶುವಲ್ ಓಮ್ಸ್ ಲಾ ಅಂತೂ ಎಲ್ಲರಿಗೂ ಫ್ಯಾಮಿಲಿಯರ್ ಆಗಿರುತ್ತೆ. V ಈಕ್ವಲ್ಸ್ ಟು ಐ ನಥಿಂಗ್ ಬಟ್ V ಈಕ್ವಲ್ಸ್ ಟು IR ಫಾರ್ಮುಲಾ ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಅದು ಲಿಮಿಟೇಷನ್ಸ್ ಬರೀಬೇಕಾಗತ್ತೆ. ಸೊ ಓಮಿಕ್ ಡಿವೈಸ, ಆಮೇಲೆ ಓಮ್ಸ್ ಲಾ ಫಾಲೋ ಅಪ್ ಆಗೋದು ಓನ್ಲಿ ಫಾರ್ ದ ಕಂಡಕ್ಟರ್ಸ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ಬೋದು. ಸೊ ಸಮ್ಮ ಜಂಕ್ಷನ್ಸ್ ಆಗಿರ್ಬೋದು, ಸಮ್ಮ ಸೆಮಿ ಕಂಡಕ್ಟರ್ ಡಿವೈಸಸ್ಗಳಿಗೆ ಇದು ಅಪ್ಲೈ ಆಗಲ್ಲ ಅಂತ ಹೇಳ್ಬೋದು. ಓಮ್ಸ್ ಲಾ ಇಟ್ ಈಸ್ ಓನ್ಲಿ ಲಿಮಿಟೆಡ್ ಫಾರ್ ದ ಗಿವನ್ ಟೆಂಪ್ರೇಚರ್, ಆಮೇಲೆ ಪ್ರೆಷರ್ಗೆ ಅಂತ ಹೇಳ್ಬೋದು. ಸೊ ಈ ರೀತಿ ಸೊ ನಂಬರ್ ಆಫ್ ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡೋದು. ಅದೇ ರೀತಿ 3 ಪಾಯಿಂಟ್ಸ್ನ ಲಿಮಿಟೇಷನ್ ಮೆನ್ಷನ್ ಮಾಡ್ಬೋದು. ವಾಟ್ ಈಸ್ ಮೀನ್ಡ್ ಬೈ ಡ್ರಿಫ್ಟ್ ಫಾರ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಎಕ್ಸ್ಪ್ಲೇನ್ ಅಂತ ಹೇಳಿ. ಸೊ ಡ್ರಿಫ್ಟ್ ವೆಲಾಸಿಟಿ ಅಥವಾ ಡ್ರಿಫ್ಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಎಕ್ಸ್ಪ್ರೆಷನ್ ಇದೆ. ಸೊ VD ಈಕ್ವಲ್ಸ್ ಟು ಮೈನಸ್ E ಟೋ ಬೈ ಎಮ್ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನೀವು ಆ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಅಗೇನ್ ದೇರ್ ಇಸ್ ಅ ಒನ್ ಮೋರ್ ಡೆರಿವೇಷನ್ ದಟ್ ಈಸ್ J equal to sigma E. This is also for 3 mark. Again there is a one more derivation that is the relation between I equals to NEA into VD. So in this expression I means what? Current, N means number of electron density ಅಥವಾ number of electron density ಅಂತ ಹೇಳ್ಬೋದು. So E is the charge of an electron, A is the area of given ಕಂಡಕ್ಟರ್ ಅಂತ ಹೇಳ್ಬೋದು. VD ಮೀನ್ಸ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಇವು ಎಲ್ಲ ಎಕ್ಸ್ಪ್ರೆಷನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ 5 ಮಾರ್ಕಿಂದ ಹಿಡ್ಕೊಂಡು 3 ಮಾರ್ಕ್ 2 ಮಾರ್ಕ್ ಮತ್ತು ಕ್ವಶನ್ಗಳೆಲ್ಲ ಕವರ್ ಆಗುತ್ತೆ. ಸೊ ನೇಮ್ ದ ಚಾರ್ಜ್ ಕ್ಯಾರಿಯರ್ಸ್, ಮೆಟಲ್ನಲ್ಲಿ ಯಾವ ಚಾರ್ಜ್ ಕ್ಯಾರಿಯರ್ ಇರುತ್ತೆ, ಅಯನೈಸ್ಡ್ ಗ್ಯಾಸ್ನಲ್ಲಿ ಯಾವ ಚಾರ್ಜ್ ಕ್ಯಾರಿಯರು, ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗೆ ಯಾವ ಚಾರ್ಜ್ ಕ್ಯಾರಿಯರ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಡೆರಿವೇಷನ್ ಫಾರ್ 5 ಮಾರ್ಕ್ ದಟ್ ಈಸ್ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಸೆಲ್ಸ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ಸ್ ಕನೆಕ್ಷನ್ ಆ್ಯಂಡ್ ಸೀರೀಸ್ ಕನೆಕ್ಷನಲ್ಲಿರುವಂತಹ ಇವ ಡೆರಿವೇಷನ್ ನೋಡ್ಕೊಂಡು ಹೋಗಲೇಬೇಕಾಗುತ್ತದೆ. ಒನ್ ಮೋರ್ ದಟ್ ಈಸ್ ವಿಟ್ಸ್ಟೋನ್ಸ್ ಬ್ರಿಡ್ಜ್. ಸೊ 5 ಮಾರ್ಕ್ಗೆ ನಿಮಗೆ ಕೇಳುವಂತಹ ಚಾನ್ಸ್ ಇರೋದು ವಿಟ್ಸ್ಟೋನ್ಸ್ ಬ್ರಿಡ್ಜ್ ಡೆರಿವೇಷನ್ ಕೇಳ್ಬೋದು. ಸೊ ಈ ಒಂದು ಡೆರಿವೇಷನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಅಗೇನ್ ಒನ್ ಮೋರ್ ದಟ್ ಈಸ್ ಕ್ರಿಚಾಫ್ಸ್ ಲಾ ಬರ್ತಾವ. ಕ್ರಿಚಾಫ್ಸ್ ಕರೆಂಟ್ ಲಾ, ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಥವಾ KCL ಅಥವಾ KVL ಅಂತ ಹೇಳ್ತಾರೆ. ಓಕೆ, so one more chapter that is the moving coil, galvanometer, moving charges and magnetism in the so one more question that is conversion of galvanometer into ammeter. This one is a very important question for another 3 mark question ಅಂತ ಹೇಳ್ಬೋದು. ಸೊ ಅಗೇನ್ ಒನ್ ಮೋರ್ ಕ್ವಶನ್ ದಟ್ ಈಸ್ ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ಮೀಟರ್. ಅಂದರೆ ಅಗೇನ್ ಇದು ರೀಸೆಂಟಾಗಿ ಬಂದಿರುವಂಥ ಸರಣಿ ಪೇಪರ್ನಲ್ಲಿ ಸೊ ಡಯಾಗ್ರಾಮ್ ಕೇಳಿದ್ದ ಗ್ಯಾಲೋಮೀಟರ್ದು. ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ದಟ್ ಈಸ್ ಫೋರ್ಸ್ ಆನ್ 2 ಪ್ಯಾರಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಹೇಳ್ತಾರೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕ್ಯಾರಿ ಮಾಡ್ತಾ ಇರುವಂತಹ ಕಂಡಕ್ಟರ್ಸ್ಗಳು, ಫಾರ್ ಎಕ್ಸಾಂಪಲ್ ಇವೆರಡು ಕಂಡಕ್ಟರ್ ಅದಾವ ಅಂದ್ಕೊಳ್ಳೋಣ. ಸೊ ಇವೆರಡು ಕರೆಂಟ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಪ್ರೊಡ್ಯೂಸ್ ಆಗುವಂಥದ್ದು ಮ್ಯಾಗ್ನೆಟಿಕ್ ಫೋರ್ಸ್. ಆ ಮ್ಯಾಗ್ನೆಟಿಕ್ ಫೋರ್ಸನ್ನ ಫೈಂಡ್ ಮಾಡೋಕ್ಕೆ ಈ ಡೆರಿವೇಷನ್ ಇದೆ. ಸೊ ಅದನ್ನೊಂದು ರಿವಿಷನ್ ಮಾಡ್ಕೊಳ್ಳಿ.
ಒನ್ ಮೋರ್ ದಟ್ ಇಸ್ ಕ್ವಶನ್ ಬಯೋಟ್-ಸೇವರ್ಟ್ಸ್ ಲಾ, ಎಕ್ಸ್ಪ್ಲೈನ್ ಬಯೋಟ್-ಸೇವರ್ಟ್ಸ್ ಲಾ ಅಂತ ಕೇಳ್ಬೋದು. ಸೊ ಬಯೋಟ್-ಸೇವರ್ಟ್ಸ್ ಲಾ ಆದಮೇಲೆ ನಿಮಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಲೂಪ್ ಅಂತ ಹೇಳ್ತಾರೆ. ಸೊ ಸರ್ಕ್ಯುಲರ್ ಲೂಪ್ ಡೆರಿವೇಷನ್ ಈ ಟೈಪ್ ನಿಮಗೆ ಬರುತ್ತೆ. ಓಕೆ, ಸೊ ಈ ಒಂದು ಡೆರಿವೇಷನ್ನ ನೀವು ಈ ಟೈಪ್ ಡೆರಿವೇಷನ್ನ ನೀವು ಸಾಲ್ವ್ ಮಾಡಿದ್ದೀರಾ. ಸೊ ಇದು 5 ಮಾರ್ಕ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಬರುವಂಥ ಕ್ವಶನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿರ್ಬೋದು, ಲೆನ್ಸ್ ಲಾ ಕೇಳ್ತಾರೆ, ಲಾರೆಂಜ್ ಫೋರ್ಸ್ ಕೇಳ್ಬೋದು, ಲೆನ್ಸ್ ಲಾ, ಲಾರೆಂಜ್ ಫೋರ್ಸ್ ಆಗಿರ್ಬೋದು. ನೆಕ್ಸ್ಟ್ ಡಿಫೈನ್ಡ್ ರೆಕ್ಟಿಫೈಯರ್, ಫಾರ್ ಎಕ್ಸಾಂಪಲ್ ಸೆಮಿಕಂಡಕ್ಟರಿಂದ ಚೂಸ್ ಮಾಡಿರುವಂಥ ಕ್ವಶನು. ರೆಕ್ಟಿಫೈಯರ್ ಆದಮೇಲೆ ಹಾಫ್ ವೇವ್ ರೆಕ್ಟಿಫೈಯರ, ಫುಲ್ ವೇವ್ ರೆಕ್ಟಿಫೈಯರ, ಪಿ ಎನ್ ಜಂಕ್ಷನ್, ಎನ್ ಪಿ ಎನ್ ಜಂಕ್ಷನ್, ಪಿ ಎನ್ ಪಿ ಜಂಕ್ಷನ್ಸ್ಗಳನ್ನ ಇವುಗಳನ್ನು ರಿವಿಷನ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ನು, ಟ್ರಾನ್ಸ್ಫಾರ್ಮರ್ ಬರುವಂತಹ ಲಾಸಸ್ ಬರ್ತಾವೆ, ಕಾಪರ್ ಲಾಸ್ ಆಗಿರ್ಬೋದು, ಹೀಟ್ ಲಾಸ್ ಅಂತ. ಸೊ ಅವನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಅಟಮ್ಸ್ನಿಂದ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಕೇಳ್ಬೋದು, ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಕೇಳ್ಬೋದು. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಆದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನಿಂದ ಫ್ಯಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಈ 2 ಕ್ವಶನ್ಗಳಿಂದ 2 ಲಾಗಳನ್ನು ಕೇಳಿದರೂ ನಿಮಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಒನ್ ಮೋರ್ ದಟ್ ಈಸ್ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಎ ಸಿ ಜನ್ರೇಟರ್ನ ಪ್ರಿನ್ಸಿಪಲ್ ಕೇಳ್ಬೋದು, ಎ ಸಿ ಜನ್ರೇಟರ್ ಕನ್ಸ್ಟ್ರಕ್ಷನ್ ಕೇಳ್ಬೋದು, ಎ ಸಿ ಜನ್ರೇಟರ್ ಡಯಾಗ್ರಾಮ್ನ ಕೇಳ್ಬೋದು. ಸೊ ಅದಕ್ಕಾಗಿ ಇವನು ಯಾವುದೇ ರೀತಿಯಾದ ನೆಗ್ಲಿಜನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬರುವಂಥ ಫ್ಯಾರಡೆ ಎಕ್ಸ್ಪೆರಿಮೆಂಟ್ಸ್ ಬರ್ತಾವೆ, ಕಾಯಿಲ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಸೊ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಸೊ ಅದಕ್ಕಾಗಿ ಸೊ ಯಾವುದೇ ರೀತಿಯಾದಂತಹ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ಸು, ಆಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲು, ನೆಕ್ಸ್ಟ್ ಬರುವಂಥ ಕರೆಂಟ್, ಎಲೆಕ್ಟ್ರಿಸಿಟಿ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ನೆಕ್ಸ್ಟ್ ಬರುವಂಥ ಚಾಪ್ಟರ್ಸ್ ಯಾವಪ್ಪ ಸೆಮಿ ಕಂಡಕ್ಟರ್ ಆಗಿರ್ಬೋದು. ಸೊ ಇವು ಅಷ್ಟು ಚಾಪ್ಟರ್ಸ್ಗಳಿಂದ ಸೊ ಯಾವುದೇ ರೀತಿಯಾದಂತಹ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಆಲ್ಮೋಸ್ಟ್ ಆಲ್ ಇವಷ್ಟು ಮಾಡಿದರೆ ನೀವು 40+ ಮಾರ್ಕ್ಸ್ನ ಈಸಿಲಿ ನೀವು ಗೇನ್ ಮಾಡ್ಕೊಳ್ಬೋದು. ಓಕೆ, ಸೊ ಬರುವಂಥ ಲೈಟ್ ಚಾಪ್ಟ್ರು ಈ ವೇವ್ ಆಪ್ಟಿಕ್ಸ್ನಿಂದ ನೀವು ಸೊ ಆಪ್ಷನಲ್ ಆಗಿ ಇಟ್ಕೊಂಡು ಅದರಿಂದ ಯಾವುದೋ ನಿಮಗೆ ಸಿಂಪಲ್ ಆಗಿರುವಂಥ ಸ್ನೇಲ್ಸ್ ಲಾ ಆಗಿರ್ಬೋದು, ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ಆಗಿರ್ಬೋದು, ಸೊ ರೇಂಬೋ ಫಾರ್ಮೇಷನ್, ಸೊ ಕಂಪೌಂಡ್ ಮೈಕ್ರೋಸ್ಕೋಪ್ ಫಾರ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಟೈಮ್ ಉಳಿದಿದ್ರೆ ಅದು ರಿವಿಷನ್ ಮಾಡ್ಕೊಂಡ್ರೆ ನೀವು ನಿಯರ್ಲಿ 50+ ಮಾರ್ಕ್ಸ್ನ ಈಸಿಲಿ ಗೇನ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ವಿಡಿಯೋ 40+ ಮಾರ್ಕ್ಸ್ನ ಗೇನ್ ಮಾಡ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ನ ಕವರ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಯಾವುದಾದ್ರೂ ಬೇಕಾಗಿದ್ರೂ ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳಿ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.